ನಮಸ್ಕಾರ. ಕರ್ನಾಟಕದ ರಾಜಕೀಯದ ಬಗ್ಗೆ ನಿಮಗೊಂದು ನೇರ ಪ್ರಶ್ನೆ. ಇಲ್ಲಿ ಅಧಿಕಾರದಲ್ಲಿರುವವರು ಅಥವಾ ವಿರೋಧ ಪಕ್ಷದಲ್ಲಿರುವವರು ನಿಜವಾಗಿಯೂ ಜನರ ಕಷ್ಟಕ್ಕೆ ಸ್ಪಂದಿಸುತ್ತಿರುವ ಪಕ್ಷ ಯಾವುದು? ನೀವು ನೀಡಿದ ವೋಟ್ಗೆ ನಿಮಗೆ ನಿಜವಾಗಿಯೂ ನ್ಯಾಯ ದೊರಕಿದೆಯಾ? ನಿಮಗೆ ದೊರಕಿರುವ ನ್ಯಾಯದ ಪರ್ಸೆಂಟೇಜ್ ಆದರೂ ಎಷ್ಟು? ಇತ್ತೀಚಿನ ಅವರು ತೆಗೆದುಕೊಂಡ ಜನಪರ ಯೋಜನೆಗಳು, ಆಡಳಿತ ವೈಖರಿ ಮತ್ತು ಆರ್ಥಿಕ ನಿರ್ವಹಣೆಯನ್ನು ಗಮನಿಸಿದರೆ ಕರ್ನಾಟಕದ ಜನರ ಆಯ್ಕೆ ಯಾವುದು? ಬನ್ನಿ, ಇಂದಿನ ನಮ್ಮ ವಿಡಿಯೋದಲ್ಲಿ ಕರ್ನಾಟಕದಲ್ಲಿ ಕೇವಲ ರಾಜಕೀಯ ಮಾಡದೆ ಜನರ ಪರವಾಗಿ ಜನರಿಗಾಗಿ ಕೆಲಸ ಮಾಡುತ್ತಿರುವ ಆ ಒಂದು ಪಕ್ಷದ ಬಗ್ಗೆ ನಾವು ಒಂದು ಸಮಗ್ರ ವಿಶ್ಲೇಷಣೆ ನೀಡುತ್ತೇವೆ. ಈ ವಿಶ್ಲೇಷಣೆ ನಿಮ್ಮ ಮನಸ್ಸಿನಲ್ಲಿರುವ ಗೊಂದಲಕ್ಕೆ ಉತ್ತರ ನೀಡಬಹುದು. ಮಿಸ್ ಮಾಡದೆ ನೋಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಕರ್ನಾಟಕದಲ್ಲಿ ಪ್ರತಿಯೊಂದು ಚುನಾವಣೆಗೂ ಮೊದಲು ರಾಜಕೀಯ ಪಕ್ಷಗಳು ತಮ್ಮ ಗ್ಯಾರಂಟಿಗಳ ದೊಡ್ಡ ಪಟ್ಟಿಯನ್ನು ನಿಮ್ಮ ಮುಂದಿಡುತ್ತವೆ. ಆದರೆ ಒಂದು ಪಕ್ಷ ಅಧಿಕಾರದಿಂದ ಇಳಿದು ಇನ್ನೊಂದು ಪಕ್ಷ ಬಂದಾಗ ನಿಜವಾಗಿಯೂ ಜನರ ಬದುಕು ಬದಲಾಯಿಸುವ ಕೆಲಸ ಆಗಿದೆಯೇ? ಬನ್ನಿ, ಇಂದಿನ ವಿಡಿಯೋದಲ್ಲಿ ಕೇವಲ ಘೋಷಣೆಗಳನ್ನಲ್ಲ, ಬದಲಿಗೆ ನೆಲದ ಮೇಲೆ ಇಳಿದು ಜನರಿಗೆ ನೆರವಾದ ಯೋಜನೆಗಳನ್ನು ವಿಶ್ಲೇಷಿಸೋಣ. ಕೊನೆಯ ವಿಶ್ಲೇಷಣೆಯಲ್ಲಿ ಕರ್ನಾಟಕದ ಜನಸಾಮಾನ್ಯರಿಗೆ ಹೆಚ್ಚು ಸ್ಪಷ್ಟ, ವೇಗದ ಮತ್ತು ಸುಸ್ಥಿರವಾದ ಪರಿಹಾರ ನೀಡಿದ ಪಕ್ಷ ಯಾವುದು? ಈ ಅಂಕಿಅಂಶಗಳು ನಿಮ್ಮ ನಿರ್ಧಾರಕ್ಕೆ ಸಹಾಯ ಮಾಡುತ್ತವೆ. ನಿಮ್ಮ ಪ್ರಕಾರ ಯಾವ ಪಕ್ಷದ ಯೋಜನೆಗಳು ನಿಮ್ಮ ಜೀವನದ ಮೇಲೆ ಹೆಚ್ಚು ಸಕಾರಾತ್ಮಕ ಪರಿಣಾಮ ಬೀರಿವೆ? ಕಮೆಂಟ್ ಮಾಡಿ. ಜನರ ಪರವಾಗಿ ಕೆಲಸ ಮಾಡುವುದು ಎಂದರೆ ನಿಮ್ಮ ಕಷ್ಟಕ್ಕೆ ಸ್ಪಂದಿಸುವುದು ಮಾತ್ರವಲ್ಲ, ಅದು ನಿಮ್ಮ ತೆರಿಗೆಯ ಪ್ರತಿಯೊಂದು ರೂಪಾಯಿಯನ್ನು ಎಲ್ಲಿ, ಹೇಗೆ ಮತ್ತು ಎಷ್ಟು ಪಾರದರ್ಶಕವಾಗಿ ಖರ್ಚು ಮಾಡಲಾಗಿದೆ ಎಂಬುದನ್ನು ತೋರಿಸುವುದು. ಕರ್ನಾಟಕದಲ್ಲಿ ಯಾವ ಪಕ್ಷವು ಭ್ರಷ್ಟಾಚಾರವನ್ನು ನಿಯಂತ್ರಿಸಿ ಹಣಕಾಸಿನ ಶಿಸ್ತನ್ನು ಕಾಯ್ದುಕೊಂಡಿದೆ? ಬನ್ನಿ, ದಾಖಲೆಗಳನ್ನು ಆಧರಿಸಿ ಈ ವಿಚಾರವನ್ನು ಪರಿಶೀಲಿಸೋಣ. ಆರ್ಥಿಕ ನಿರ್ವಹಣೆಯ ಜವಾಬ್ದಾರಿ ಮತ್ತು ಪಾರದರ್ಶಕ ಆಡಳಿತವನ್ನು ಒದಗಿಸುವ ಮಾನದಂಡಗಳ ಆಧಾರದ ಮೇಲೆ ಕರ್ನಾಟಕದಲ್ಲಿ ಜನರ ಪರವಾದ ಆಡಳಿತವನ್ನು ನೀಡಿದ ಪಕ್ಷ ಯಾವುದು ಎಂಬುದಕ್ಕೆ ಅಂಕಿಅಂಶಗಳು ನೀಡುವ ಉತ್ತರ ಏನು? ನಿಮಗೆ ಯಾವ ಆಡಳಿತ ಪಕ್ಷವು ಹೆಚ್ಚು ಪಾರದರ್ಶಕವಾಗಿ ಕಂಡುಬಂದಿದೆ? ನಮಸ್ಕಾರ. ಪ್ರತಿ ಚುನಾವಣೆಯಲ್ಲಿ ರಾಜಕೀಯ ಪಕ್ಷಗಳು ತಮ್ಮ ಘೋಷಣೆಗಳ ಸೌಧವನ್ನೇ ಕಟ್ಟುತ್ತವೆ. ಈ ಯೋಜನೆ ಬಡವರಿಗಾಗಿ, ಈ ಗ್ಯಾರಂಟಿ ಮಹಿಳೆಯರಿಗಾಗಿ. ಆದರೆ ಈ ಭರವಸೆಗಳ ಹಿಂದೆ ಇರುವ ವಾಸ್ತವ ಏನು? ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ ಪಕ್ಷಗಳು ಕೇವಲ ಟೈಟಲ್ ಬದಲಾಯಿಸಿದವೆಯೇ ಅಥವಾ ಜನಸಾಮಾನ್ಯರ ಜೀವನಕ್ಕೆ ನಿಜವಾದ ಗ್ಯಾರಂಟಿ ಖಾತರಿ ನೀಡಿದವೆ? ಪ್ರಮುಖ ರಾಜಕೀಯ ಪಕ್ಷಗಳು ಜಾರಿಗೆ ತಂದ ಜನಪರ ಯೋಜನೆಗಳ ಸಂಪೂರ್ಣ ಸಾಧನೆ ಮತ್ತು ಅವುಗಳ ಜನಜೀವನದ ಮೇಲಿನ ಪರಿಣಾಮವನ್ನು ಅಂಕಿಅಂಶಗಳ ಆಧಾರದ ಮೇಲೆ ನಾವು ವಿಶ್ಲೇಷಿಸುತ್ತೇವೆ. ಈ ವಿಶ್ಲೇಷಣೆ ನಿಮ್ಮ ಮುಂದಿನ ರಾಜಕೀಯ ನಿರ್ಧಾರಕ್ಕೆ ಬಲ ನೀಡುತ್ತದೆ. ಮೊದಲಿಗೆ ಪ್ರಸ್ತುತ ಆಡಳಿತ ಪಕ್ಷವು ಜಾರಿಗೆ ತಂದ 5 ಪ್ರಮುಖ ಗ್ಯಾರಂಟಿ ಯೋಜನೆಗಳತ್ತ ಕಣ್ಣಾಯಿಸೋಣ. ಈ ಯೋಜನೆಗಳ ಹಿಂದಿನ ಉದ್ದೇಶ ಅತ್ಯಂತ ಜನಪರವಾದದ್ದು, ಆದರೆ ಅನುಷ್ಠಾನದ ಯಶಸ್ಸು ಎಷ್ಟಿದೆ? ಯೋಜನೆ 1, ಉದಾ ಶ್ರೀ ಶಕ್ತಿ ಯೋಜನೆ. ಈ ಯೋಜನೆ ಎಷ್ಟು ಮಹಿಳಾ ಪ್ರಯಾಣಿಕರನ್ನು ತಲುಪಿದೆ? ಇದರಿಂದ ಮಹಿಳೆಯರ ಆರ್ಥಿಕ ಸ್ವಾತಂತ್ರ್ಯ ಎಷ್ಟು ಹೆಚ್ಚಾಗಿದೆ? ಆದರೆ ಹಾಗೆ ಇದರಿಂದಾಗಿ ಕರ್ನಾಟಕ ಸಾರಿಗೆ ನಿಗಮದ ಮೇಲೆ ಆದ ಆರ್ಥಿಕ ಹೊರೆ ಎಷ್ಟು? ಯೋಜನೆ 2, ಉದಾ ಗೃಹಜ್ಯೋತಿ. ಕೋಟಿಯಷ್ಟು ಕುಟುಂಬಗಳಿಗೆ ಉಚಿತ ವಿದ್ಯುತ್ ನೀಡುವ ಮೂಲಕ ಮಧ್ಯಮ ವರ್ಗದ ಮೇಲೆ ಆರ್ಥಿಕ ನೆಮ್ಮದಿ ಸಿಕ್ಕಿದೆಯೇ? ಅಥವಾ ತಾಂತ್ರಿಕ ಸಮಸ್ಯೆಗಳು ಮತ್ತು ಬಿಲ್ಲಿಂಗ್ ಗೊಂದಲಗಳು ಯೋಜನೆಯನ್ನು ದುರ್ಬಲಗೊಳಿಸಿದವೆ? ಯೋಜನೆ 3, ಉದಾ ಅನ್ನಭಾಗ್ಯ. ಉಚಿತ ಅಕ್ಕಿ ವಿತರಣೆ ಬಡ ಕುಟುಂಬಗಳ ಹಸಿವನ್ನು ನೀಗಿಸಿದೆಯೇ? ಅಥವಾ ಅಕ್ಕಿ ಬದಲು ಹಣ ನೀಡಿದ ಪರಿಕಲ್ಪನೆಯಿಂದಾಗಿ ಪಡಿತರ ವ್ಯವಸ್ಥೆಯಲ್ಲಿನ ಲೋಪಗಳು ಮುಂದುವರಿದವೆ? ಒಟ್ಟಾರೆ ಈ ಯೋಜನೆಗಳು ತಕ್ಷಣದ ಪರಿಹಾರ ನೀಡಿದರೂ ದೀರ್ಘಾವಧಿಯಲ್ಲಿ ರಾಜ್ಯದ ಆರ್ಥಿಕ ಸಂಪನ್ಮೂಲಗಳ ಮೇಲೆ ಇದರ ಪರಿಣಾಮ ಎಂಥದ್ದು? ಇನ್ನು ಕಳೆದ ಅವಧಿಯಲ್ಲಿ ಅಧಿಕಾರದಲ್ಲಿದ್ದ ಪಕ್ಷಗಳು ಜಾರಿಗೆ ತಂದ ಪ್ರಮುಖ ಜನಪರ ಕಾರ್ಯಕ್ರಮಗಳ ಇಂಪ್ಯಾಕ್ಟ್ ನೋಡೋಣ. ಯೋಜನೆ 1, ಉದಾ ರೈತರ ಸಾಲ ಮನ್ನಾ. ಕಿಸಾನ್ ಸಮ್ಮಾನ ಯೋಜನೆ ರೈತರ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡುವಲ್ಲಿ ಇದು ಎಷ್ಟರ ಮಟ್ಟಿಗೆ ಯಶಸ್ವಿಯಾಯಿತು? ಸಾಲ ಮನ್ನಾ ಆದ ನಂತರವೂ ರೈತ ಆತ್ಮಹತ್ಯೆ ಪ್ರಮಾಣದಲ್ಲಿ ಬದಲಾವಣೆಯಾಗಿದೆಯೇ? ಯೋಜನೆ 2, ಉದಾ ವಿದ್ಯಾರ್ಥಿ ವೇತನ. ವಿದ್ಯುಕ್ತ ಪ್ರೋತ್ಸಾಹ ಯೋಜನೆಗಳು ಶಿಕ್ಷಣ ಮತ್ತು ಯುವಜನರ ಉದ್ಯೋಗದ ಮೇಲೆ ಈ ಯೋಜನೆಗಳು ಎಂತಹ ಪ್ರಭಾವ ಬೀರಿದವು? ಸರ್ಕಾರಿ ಶಾಲೆಗಳ ಸಬಲೀಕರಣಕ್ಕೆ ಇದು ನೆರವಾದವೇ? ಯೋಜನೆ 3, ಉದಾ ಬೆಂಗಳೂರು ಮೂಲಸೌಕರ್ಯ ಯೋಜನೆಗಳು. ಫ್ಲೈಓವರ್ಗಳು, ರಸ್ತೆ ಅಭಿವೃದ್ಧಿಯಂತಹ ದೀರ್ಘಾವಧಿಯ ಮೂಲಸೌಕರ್ಯ ಯೋಜನೆಗಳು ಜನರ ಪ್ರಯಾಣ ಮತ್ತು ಜೀವನದ ಗುಣಮಟ್ಟವನ್ನು ಸುಧಾರಿಸಿದವೇ? ಹಿಂದಿನ ಆಡಳಿತವು ದೀರ್ಘಕಾಲಿಕ ಅಭಿವೃದ್ಧಿಗೆ ಒತ್ತು ನೀಡಿತ್ತು. ಆದರೆ ಆ ಯೋಜನೆಗಳು ಘೋಷಣೆಯಾದ ವೇಗದಲ್ಲಿ ಜನರ ಕೈಗೆ ತಲುಪಿದವೇ? ಕೊನೆಯ ವಿಶ್ಲೇಷಣೆ ಹೀಗಿದೆ. ಪಕ್ಷ ಪ್ರಸ್ತುತ ಆಡಳಿತ ತಕ್ಷಣದ ನಗದು ವರ್ಗಾವಣೆ ಮತ್ತು ಕಲ್ಯಾಣ ವೆಲ್ಫೇರ್ ಯೋಜನೆಗಳಲ್ಲಿ ಹೆಚ್ಚಿನ ಯಶಸ್ಸು. ಪಕ್ಷ ಬಿ ಹಿಂದಿನ ಆಡಳಿತ ಮೂಲಸೌಕರ್ಯ ಮತ್ತು ದೀರ್ಘಾವಧಿಯ ಅಭಿವೃದ್ಧಿ ಯೋಜನೆಗಳಲ್ಲಿ ಹೆಚ್ಚು ಗಮನ. ಕೇಂದ್ರ ಪ್ರಶ್ನೆ: ಕರ್ನಾಟಕದ ಜನರಿಗೆ ಬೇಕಿರುವುದು ತಕ್ಷಣದ ಆರ್ಥಿಕ ನೆರವೇ, ಕ್ಯಾಶ್ ಸ್ಕೀಮ್ಸ್, ಅಥವಾ ದೀರ್ಘಕಾಲಿಕ ಅಭಿವೃದ್ಧಿ ಮತ್ತು ಉದ್ಯೋಗ ಸೃಷ್ಟಿಯೇ? ಯಾವ ಪಕ್ಷದ ಯೋಜನೆಗಳಿಂದಾಗಿ ನಿಮ್ಮ ಜೀವನದ ಗುಣಮಟ್ಟ ನಿಜವಾಗಿಯೂ ಸುಧಾರಿಸಿದೆ? ನಿಮ್ಮ ವೈಯಕ್ತಿಕ ಅನುಭವವನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಪ್ರಕಾರ ಫಲಾನುಭವಿಗಳ ಪರವಾಗಿ ನಿಜವಾದ ಖಾತರಿ ನೀಡಿದ ಪಕ್ಷ ಯಾವುದು?
ಹಾಗಾದರೆ ನಾವು ಮಾಡಿದ ಸಮಗ್ರ ವಿಶ್ಲೇಷಣೆಯ ನಂತರ ಕರ್ನಾಟಕದಲ್ಲಿ ಜನರ ಪರವಾಗಿ ಕೇವಲ ಭರವಸೆಗಳನ್ನು ನೀಡದೆ ನಿಜವಾಗಿಯೂ ನೆಲದ ಮೇಲೆ ಕೆಲಸ ಮಾಡಿರುವ ಪಕ್ಷ ಯಾವುದು? ನಮ್ಮ ಅಂಕಿಅಂಶಗಳು, ಯೋಜನೆಗಳ ಅನುಷ್ಠಾನ ಮತ್ತು ಆರ್ಥಿಕ ನಿರ್ವಹಣೆಯ ತುಲನಾತ್ಮಕ ಅಧ್ಯಯನವು ಒಂದು ಸ್ಪಷ್ಟವಾದ ಚಿತ್ರಣವನ್ನು ನಿಮ್ಮ ಮುಂದಿಟ್ಟಿದೆ. ಪ್ರತಿಯೊಂದು ಪಕ್ಷವೂ ತನ್ನದೇ ಆದ ಸಾಧನೆ ಮತ್ತು ವೈಫಲ್ಯಗಳನ್ನು ಹೊಂದಿದೆ. ಆದರೆ ಅಂತಿಮವಾಗಿ ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸಿ ನಿಮ್ಮ ತೆರಿಗೆ ಹಣಕ್ಕೆ ನ್ಯಾಯ ಒದಗಿಸಿದ ಪಕ್ಷ ಯಾವುದು? ಈ ಪ್ರಶ್ನೆಗೆ ಉತ್ತರ ಹೇಳುವ ಅಧಿಕಾರ ಇರುವುದು ನಮ್ಮಂತಹ ವಿಶ್ಲೇಷಕರಿಗೆ ಅಲ್ಲ, ಬದಲಿಗೆ ನಿಮಗೆ, ಕರ್ನಾಟಕದ ಪ್ರಜ್ಞಾವಂತ ಮತದಾರರಿಗೆ. ನಿಮ್ಮದೇ ಅಭಿಪ್ರಾಯವೇ ಅಂತಿಮ ತೀರ್ಪು. ದಯವಿಟ್ಟು ನೀವು ಯಾವ ಪಕ್ಷದ ಆಡಳಿತದಲ್ಲಿ ಹೆಚ್ಚು ಬದಲಾವಣೆಗಳನ್ನು ಕಂಡಿದ್ದೀರಿ? ನಿಮ್ಮ ಜೀವನದ ಮೇಲೆ ಯಾವ ಪಕ್ಷದ ಯೋಜನೆಗಳು ಸಕಾರಾತ್ಮಕ ಪರಿಣಾಮ ಬೀರಿವೆ? ನಿಮ್ಮ ಉತ್ತರವನ್ನು ಪಕ್ಷದ ಹೆಸರು ಮತ್ತು ಯೋಜನೆಯ ಉದಾಹರಣೆಯೊಂದಿಗೆ ಈಗಲೇ ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಸತ್ಯವನ್ನು ಅರಿಯಲು ಸಹಾಯ ಮಾಡಿದ್ದರೆ ದಯವಿಟ್ಟು ಲೈಕ್ ಬಟನ್ ಒತ್ತಿ ಮತ್ತು ಈ ವಿಶ್ಲೇಷಣೆಯನ್ನು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಆಳವಾದ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಒತ್ತಲು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ಅಲ್ಲಿಯವರೆಗೆ ಧನ್ಯವಾದಗಳು ಮತ್ತು ಜೈ ಹಿಂದ್. ನಮಸ್ಕಾರ. ಮತ್ತೆ ಸಿಗೋಣ.